ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಕಾಮಗಾರಿ ಮಾಡದೆ ಸರ್ಕಾರದ ಹಣ ಲಪಟಾಯಿಸಿದ ಪಿಡಿಒ ನೀಲಕಂಠಗೆ ರಾಜ್ಯ ಮರ್ಯಾದೆ ಉಮೇಶ್ ಮುದ್ನಾಳ್ ಆರೋಪ. ಈ ಕುರಿತು ಒಂದು ವರದಿ. ಮುದ್ನಾಳ್ ನೀಲಕಂಠ್ ಪಿಡಿಒ ವಿರುದ್ಧ ಇವತ್ತನ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಒ, ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ಏನಾದಂದ್ರೆ ದೂರು ನೀಡಿದ್ದೀನಿ. ಅವ್ರಿಗೆ ಇಲ್ಲಿವರೆಗೆ ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ಅವ್ಯವಹಾರ ಮಾಡಿದ್ದು. ಆರೋ ಪ್ಲಾಂಟ್ ಮೇಲೆ ಅವ್ಯವಹಾರ ಆಗ್ಯದ, ಯಾವುದೋ ರೈತರ ಗೋದಾಮ್ನಲ್ಲಿ ಅವ್ಯವಹಾರ ಆಗ್ಯದ, ಮತ್ತು ಏನದ ಬೇರೆ ಕಾಮಗಾರಿಗಳಲ್ಲಿ ಅವ್ಯವಹಾರ ಆಗ್ಯದ. ಮತ್ತು ತಾಣಗುಂದಿ ಪಂಚಾಯತಿಯಲ್ಲಿ ಬರ್ತಕ್ಕಂಥ ನೀರಿನ ತೊಟ್ಟಿ ಮತ್ತು ಸಿಸಿರಡೆ ಆಗದೆ ಹಣ ಲುಟಾಯಿಸಿರ್ತಕ್ಕಂಥದ್ದು ಸಂಬಂಧಪಟ್ಟರು ಅವ್ರ ಗಮನಕ್ಕೆ ತಂದರೂ ಕೂಡ ಇವತ್ತು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಯಲ್ಲಿ ಅವನಿಗೆ ರಾಜ್ಯ ಮರದಿ ಕೊಡ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ. ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದ್ರ ಜೊತೆಗೆ ಅವ್ರ ಜೊತೆಗೆ ತಾಲೂಕ್ ಪಂಚಾಯತ್ ಇಒ, ಹಿಂದಿನ ಇಒ, ಈಗಿನ ಇಒ ಮತ್ತು ಜಿಲ್ಲಾ ಪಂಚಾಯತ್ ಪಿಡಿ ಅವರೆಲ್ಲರೂ ಏನದ ಅವ್ರಿಗೆ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿ ಸಂಗತಿ. ಅವ್ರ ಪರವಾಗಿ ವಕಾಲತ್ತು ಮಾಡ್ತಾರೆ. ಅವ್ರ ಮ್ಯಾಗನ ಒಬ್ಬತ್ತ ಮ್ಯಾಗನ ಕಂಪ್ಲೇಂಟ್ ಮಾಡ್ಬೇಕಂತಕ್ಕಂಥ ಇಲ್ಲಿ ತನಕ ಓಡಾಟ ಮಾಡಿದೆ. ಇನ್ನು ಮ್ಯಾಗ ಇವ್ರು ಮೂವರು ಸೇರಿಸಿ ಇವ್ರ ಮ್ಯಾಗ FR ಹಾಕಿಸಿ ಇವ್ರಿಗೆ ಜೈಲಿಗೆ ಹೋಗ್ತಕ್ಕಂಥ ಕೆಲಸ ಆಗ್ಬೇಕು. ಅದೆಲ್ಲ ಅವ್ಯವಹಾರ ಮಾಡಿರ್ತಕ್ಕಂಥ ಎಲ್ಲೊಟ್ಟು ಸರ್ಕಾರಕ್ಕೆ ತುಂಬಬೇಕು. ಮತ್ತು 5 ವರ್ಷಲಿಂದ ಇಲ್ಲಿ ತನಕ ಅನುದಾನ ಎಷ್ಟು ಬಂತು, ಎಷ್ಟು ಬಳಕೆ ಐತಿ, ಏನಾಗ್ಯದ ಅಂತಕ್ಕಂಥದ್ದು ಸಂಪೂರ್ಣ ತನಿಖೆ ಮಾಡಿ ಕೇಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು, ಅಮಾನ್ಯತ್ನಲ್ಲಿಡಬೇಕು. 8 ತಿಂಗಳ ಕುಂದ್ರಿ ಕೇಸಿ ಸಂಬಳ ಕೊಡ್ತಕ್ಕಂಥ ಕೆಲಸ ಮಾಡಿರಲ್ಲ, ಇದು ಸಂಪೂರ್ಣ ನಾಚಿಕೆಗೇಡಿನ ಕೆಲಸ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.